ಅಂತಂದ್ರೆ ಅದು ಕಲ್ಯಾಣ ಕರ್ನಾಟಕ ವಿಮೋಚನೆಯ ವಿಚಾರ. ಕಲ್ಯಾಣ ಕರ್ನಾಟಕ ವಿಮೋಚನೆಗೆ 75ರ ಸಂಭ್ರಮ. ಈ ಸಂಭ್ರಮವನ್ನ ಬಹಳ ವಿಭಿನ್ನವಾಗಿ ನಾಳೆ ಐತಿಹಾಸಿಕ ಸಚಿವ ಸಂಪುಟ ಸಭೆಯನ್ನ ನಡೆಸೋದ್ರ ಮೂಲಕ ಆಚರಿಸೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರಲ್ಲಿ ದಶಕದ ಬಳಿಕ ನಡೀತಾ ಇರುವ ಸಂಪುಟ ಸಭೆ. ಸಂವಿಧಾನದ 371ನೇ ಜೆ ಕಲಂ ತಿದ್ದುಪಡಿಯಾಗಿ ದಶಮಾನೋತ್ಸವದ ಸಂಭ್ರಮ. ಕಲ್ಯಾಣದ ಜನರಲ್ಲಿ ನೂರಾರು ನಿರೀಕ್ಷೆಯನ್ನು ಹೆಚ್ಚಿದೆ ಈ ಕ್ಯಾಬಿನೆಟ್ ಮೀಟಿಂಗ್. ಕಲ್ಯಾಣ ಕರ್ನಾಟಕದ 41 ಕ್ಷೇತ್ರಗಳೇನಿದೆ, ಅದರಲ್ಲಿ ಸುಮಾರು 26 ಸ್ಥಾನವನ್ನು ಕಾಂಗ್ರೆಸ್ ಗೆದ್ದುಕೊಂಡಿದೆ. ಲೋಕಸಭೆಯಲ್ಲೂ 5 ಕ್ಷೇತ್ರದ ಜೈಬೇರಿ ಬಾರಿಸಿತು. ಹಾಗಾಗಿ ಕಲ್ಯಾಣ ಕರ್ನಾಟಕ ಜನರ ಋಣ ತೀರಿಸೋದಕ್ಕೆ ವಿಶೇಷ ಸಚಿವ ಸಂಪುಟ ಸಭೆಗೆ ಈಗ ಸಿದ್ದು ಸಂಪುಟ ಮುಂದಾಗಿದೆ. 2014ರಲ್ಲಿ ಕಲಬುರಗಿಯಲ್ಲಿ ಕ್ಯಾಬಿನೆಟ್ ನಡೆಸಿದ್ರು ಸಿದ್ದರಾಮಯ್ಯ. ಅದಾದ ಮೇಲೆ ಈಗ 2ನೇ ಅವಧಿಗೆ ಮುಖ್ಯಮಂತ್ರಿ ಆದಮೇಲೆ ಮತ್ತೊಮ್ಮೆ ಕಲಬುರಗಿಯಲ್ಲಿ 2ನೇ ಕ್ಯಾಬಿನೆಟ್. ಇವತ್ತು ಸಂಜೆನೆ ಕಲಬುರಗಿಗೆ ಬರ್ತಿದ್ದಾರೆ ಸಿಎಂ. 75ರ ಸಂಭ್ರಮ ಏನಿದೆ ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನೆಗೆ ನಾಳೆ ಐತಿಹಾಸಿಕ ಸಚಿವ ಸಂಪುಟ ಸಭೆಯನ್ನ ನಡೆಸೋದಕ್ಕೆ ಸಿದ್ದು ಮುಂದಾಗ್ತಾ ಇದ್ದಾರೆ. 2014ರಲ್ಲಿ ನಡೆಸಿದ್ರು. ಅದಾದ ಮೇಲೆ ಈಗ ಮತ್ತೊಮ್ಮೆ 2ನೇ ಬಾರಿಗೆ ಕ್ಯಾಬಿನೆಟ್ ಮೀಟಿಂಗ್ ನಡೆಸೋ ಮೂಲಕ ಕಲ್ಯಾಣ ಜನರ ಋಣ ತೀರಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಬಹಳ ವರ್ಷಗಳ ನಂತರದಲ್ಲಿ, ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರೇ 2014ರ ನಂತರದಲ್ಲಿ ಮತ್ತೆ ಒಂದು ಐತಿಹಾಸಿಕ ಸಚಿವ ಸಂಪುಟ ಕಲಬುರಗಿಯಲ್ಲಿ. ನಿರೀಕ್ಷೆಗಳು ಯಾವ ರೀತಿಯಾಗಿರುತ್ತೆ? ಸಹಜವಾಗಿ ದೊಡ್ಡ ಮಟ್ಟದ ನಿರೀಕ್ಷೆಗಳು ಏನೇನಿದೆ? ಹೌದು ಅರುಣ್, ಇಡೀ ಭಾರತಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕರೆ ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ ಸೆಪ್ಟೆಂಬರ್ 17ಕ್ಕೆ ಸ್ವಾತಂತ್ರ್ಯ ಸಿಗ್ತದೆ 1948ರಂದು. ಆ 47ರ ಸಂದರ್ಭದಲ್ಲಿ ಆಗಸ್ಟ್ 15ರ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಇದು ನಿಜಾಮನ ಆಳ್ವಿಕೆಗೆ ಒಳಪಟ್ಟಿರ್ತದೆ. ಆ ಭಾಗದ ಸ್ವಾತಂತ್ರ್ಯ ವಿಮೋಚನೆಯ ದಿನವನ್ನಾಗಿ ನಾಳೆ ಆಚರಣೆ ಮಾಡುವಂಥದ್ದು. ಈ ಸ್ವಾತಂತ್ರ್ಯ ವಿಮೋಚನಾ ದಿನಾಚರಣೆಗೆ ನಾಳೆ 75ರ ಸಂಭ್ರಮ. ಈ 75ರ ಸಂಭ್ರಮವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇರುವಂತದ್ದು ಒಂದು ಕಡೆಯಾದ್ರೆ, ಅದರ ಭಾಗ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲ. ಕಲಬುರಗಿಯಲ್ಲಿ, ಬೆಂಗಳೂರಿನಲ್ಲಿ ನಡೀಬೇಕಾದಂತಹ ಪ್ರತಿ ಬಾರಿ ನಡೆಯುವಂತಹ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಈ ಬಾರಿ ಮತ್ತೆ ಕಲಬುರಗಿನಲ್ಲಿ ನಡೆಸುವ ಮೂಲಕ ಈ ಭಾಗದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವಂತಹ, ಚರ್ಚೆ ಮಾಡುವಂತಹ ಮತ್ತು ಅವಕ್ಕೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಒಂದು ಸಮಾಲೋಚನೆ ನಡೆಸುವಂತಹ ಕ್ಯಾಬಿನೆಟ್ ಸಭೆ ನಾಳೆ ಕಲಬುರಗಿನಲ್ಲಿ ನಡೀತಾ ಇರುವಂತದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂತಹ ಕಲಬುರಗಿನಲ್ಲಿ ನಡೀತಾ ಇರುವಂತಹ 2ನೇ ಕ್ಯಾಬಿನೆಟ್ ಸಭೆ ಇದು. ತಾವು ಹೇಳಿದಂಗೆ ಈಗಾಗಲೇ 2014ರಲ್ಲೂ ಕೂಡ ಒಂದು ಬಾರಿ ಕ್ಯಾಬಿನೆಟ್ ಸಭೆ ಆಗಿತ್ತು. ಸಹಜವಾಗಿಯೇ ಈ ಬಾರಿ ಒಂದ್ ಕಡೆ 75ರ ಸಂಭ್ರಮ, ಮತ್ತೊಂದ್ ಕಡೆ ಕ್ಯಾಬಿನೆಟ್ ಸಭೆ ಕೂಡ ನಡೀತಾ ಇದೆ. ಕ್ಯಾಬಿನೆಟ್ ಸಭೆ ಕಲಬುರಗಿನಲ್ಲಿ ನಡೀತಾ ಇರೋದು ಕೇವಲ ಸ್ಥಳ ಬದಲಾವಣೆ. ಬೆಂಗಳೂರಲ್ಲಿ ನಡೀತಾ ಇರುವಂತಹ ಕ್ಯಾಬಿನೆಟ್ ಮೀಟಿಂಗು ಕಲಬುರಗಿನಲ್ಲಿ ನಡೆದ ತಕ್ಷಣಕ್ಕೆ ಈ ಭಾಗದ ಅಭಿವೃದ್ಧಿ ಆಗೋದಿಲ್ಲ. ಜನರ ನಿರೀಕ್ಷೆಗಳು ಗರಿಗೆದರಿರುವಂತದ್ದು. ಈ ಬಾರಿ ವಿಶೇಷವಾಗಿ ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಏನು ಚುನಾವಣೆ ನಂತರ ಸಾಕಷ್ಟು ಬದಲಾವಣೆಗಳಾಯಿತು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಒಂದು ಸ್ಥಾನಗಳು ಕೂಡ ಲಭ್ಯವಾಯಿತು. ಈ ಹಿನ್ನೆಲೆಯಲ್ಲಿ ಜನ ಸಮುದಾಯ ಕೂಡ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿರುವಂತದ್ದು. ಕಲ್ಯಾಣ ಕರ್ನಾಟಕ ಸಾಕಷ್ಟು ಜ್ವಲಂತ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ನೀರಾವರಿ ಯೋಜನೆಗಳು ಇಲ್ಲಿ ಭಾಗಕ್ಕಿದ್ರೂ ಕೂಡ ಅವು ಎಲ್ಲವೂ ನೆನಗುದಿಗೆ ಬಿದ್ದಿವೆ. ಡ್ಯಾಮ್ಗಳಾಗಿದ್ದಾವೆ, ಆದ್ರೆ ರೈತರ ಹೊಲಗದ್ದೆಗಳಿಗೆ ನೀರು ಹರಿಸುವಂತ ಕೆಲಸಗಳಾಗಿಲ್ಲ, ಸಮರ್ಪಕ ಕಾಲುಗಳಾಗಿಲ್ಲ. ಹಾಗಾಗಿ ನೀರಾವರಿ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಈ ಸಭೆಯಲ್ಲಿ ಸೂಕ್ತ ನಿರ್ಣಯಗಳಾಗ್ತಾವ ಅನ್ನುವಂಥದ್ದು ಒಂದು ನಿರೀಕ್ಷೆ ಕಲ್ಯಾಣ ಕರ್ನಾಟಕದ ಭಾಗದ ಜನ ಇಟ್ಕೊಂಡಿರುವಂತದ್ದು. ಇನ್ನು ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ಹುದ್ದೆಗಳು ಸೇರಿದಂತೆ ಸಾಕಷ್ಟು ಹುದ್ದೆಗಳು ಖಾಲಿ ಇರುವಂತದ್ದು. 35,000ಕ್ಕೂ ಹೆಚ್ಚು ಹುದ್ದೆಗಳು ಕೇವಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವಂತದ್ದು. ಆ ಎಲ್ಲಾ ಹುದ್ದೆಗಳ ಭರ್ತಿಗೆ ಈ ಕ್ಯಾಬಿನೆಟ್ ನಲ್ಲಿ ನಿರ್ಣಯ ತಗೊಳ್ಬೇಕು ಅನ್ನುವಂತಹ ಆಗ್ರಹ ಮತ್ತು ನಿರೀಕ್ಷೆ ಕಲ್ಯಾಣ ಕರ್ನಾಟಕದ ಜನರಲ್ಲಿರುವಂತದ್ದು. ಅದಲ್ಲದೆ ಕಲ್ಯಾಣ ಕರ್ನಾಟಕ ಭಾಗದ ಜನ ಪ್ರತಿ ಬಾರಿಯೂ ಕೂಡ ಒಂದು ಉದ್ಯೋಗಕ್ಕೋಸ್ಕರ ಬೇರೆ ಬೇರೆ ಊರುಗಳಿಗೆ ಗುಳೆ ಹೋಗುವಂತದ್ದು. ಹೈದರಾಬಾದ್ ಆಗಿರ್ಬೋದು, ಬಾಂಬೆ ಪುನಃ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ರಾಜ್ಯಗಳ ಮೆಟ್ರೋ ಸಿಟಿಗಳಿಗೆ ಮತ್ತು ಕರ್ನಾಟಕದ ರಾಜಧಾನಿ ಬೆಂಗಳೂರುವರೆಗೂ ಕೂಡ ವಲಸೆ ಹೋಗುವಂತದ್ದು ಸಾಮಾನ್ಯ. ಇಲ್ಲಿನ ಜನರಿಗೆ ಇಲ್ಲಿ ದುಡಿಯುವುದಕ್ಕೆ ಕೈಗಳಿದಾವೆ, ಆದ್ರೆ ಅವರಿಗೆ ಕೆಲಸಗಳಿಲ್ಲ ಅನ್ನುವಂಥದ್ದು. ಇಲ್ಲಿ ಕೈಗಾರಿಕೆಗಳಾಗಬೇಕು, ಬೃಹತ್ ಪ್ರಮಾಣದಲ್ಲಿ ಕೈಗಾರಿಕೆಗಳಾಗಬೇಕು ಅಂದಾಗ ಈ ಕೈಗಳಿಗೆ ಕೆಲಸ ಸಿಗ್ತದೆ, ಜನ ಗುಳಿ ಹೋಗೋದು ತಪ್ಪಲು ಸಾಧ್ಯ ಆಗ್ತದೆ. ಈ ಕ್ಯಾಬಿನೆಟ್ ಸಭೆಯಲ್ಲಿ ಅಂತಹ ಒಂದು ನಿರ್ಣಯಗಳು ಆಗ್ತಾವ ಅನ್ನುವಂತಹ ನಿರೀಕ್ಷೆ ಆಗ್ಬೇಕು ಅನ್ನುವಂತಹ ನಿರೀಕ್ಷೆ, ಒತ್ತಾಯ ಕಲ್ಯಾಣ ಕರ್ನಾಟಕ ಭಾಗದ ಜನರಲ್ಲಿರುವಂತದ್ದು. ಈ ದಿವಸ ಎಲ್ಲ ಸಾಕಷ್ಟು ನಿರೀಕ್ಷೆಗಳಿದಾವೆ. ಈಗಾಗಲೇ ಕಳೆದ ಬಾರಿ ತೆಗೆದುಕೊಂಡಂತಹ ಕ್ಯಾಬಿನೆಟ್ ಸಭೆಯಲ್ಲೂ ತೆಗೆದುಕೊಂಡಂತಹ ನಿರ್ಣಯಗಳಲ್ಲಿ ಇದುವರೆಗೂ ಅನುಷ್ಠಾನಕ್ಕೆ ಆಗದೇ ಇರುವಂತವು ಕೂಡ ಇದಾವೆ. ಅಂತವುಗಳನ್ನ ಪರಿಶೀಲನೆ ಮಾಡಿ ಅವು ಯಾವ ಹಂತದಲ್ಲಿದ್ದಾವೆ ಅವನ್ನ ಪೂರ್ಣಗೊಳಿಸಬೇಕು.
ಮತ್ತು ಈ ಭಾಗದ ಜ್ವಲಂತ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಭಾಗದ ಜನ ಒತ್ತಾಯವಾಗಿರುವಂತದ್ದು. ಈ 371 ಕಲ್ಯಾಣ ಕರ್ನಾಟಕ ಅಂದ ತಕ್ಷಣನೇ ಅವರು ನೆನಪಾಗುವಂತದ್ದು 371 Right, ಶರಣಯ್ಯ. ವಿಶೇಷ ಮೀಸಲಾತಿ. ಈ ಮೀಸಲಾತಿ ಅಡಿನಲ್ಲಿ ಒಂದು ಸಚಿವಾಲಯ, ಪ್ರತ್ಯೇಕ ಸಚಿವಾಲಯ ಆಗಬೇಕು ಅನ್ನುವಂಥದ್ದು ಕೂಡ ಬೇಡಿಕೆ ಇರುವಂತದ್ದು. ಏನೇನು ಇದರಲ್ಲಿ ಈಡೇರ್ತಾವ ಅನ್ನುವಂತಹ ಕಾದ್ ಓಕೆ, ನೋಡ್ಬೇಕಾಗಿರುವಂತದ್ದು. ಥ್ಯಾಂಕ್ ಯು ಶರಣಯ್ಯ ಎಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.